30 ವರ್ಷಗಳ ಹೋರಾಟ ಹೇಗೆ ಸ್ಟಾರ್ಟ್ ಆಗಿದೆ ಅಂತಂದ್ರೆ, ತಲೆ ಬೋಳಿಸೋದ್ರಿಂದ ಹಿಡಿದು ಬಟ್ಟೆ ಬಿಚ್ಚಿ ಅರೆಬೆತ್ತಲೆ ಮೆರವಣಿಗೆವರೆಗೂ ಬಂದಿದೆ. ಪಾದಯಾತ್ರೆಯಿಂದ ಹಿಡಿದು ಸೈಕಲ್ ಜಾಥಾದವರೆಗೂ ಬಂದಿದೆ. ಪಂಜು ಮೆರವಣಿಗೆ ಬಂದಿದೆ. ಮಲ ಸುರ್ಕೊಳ್ಳೋದ್ರವರೆಗೂ ಬಂದಿದೆ. ಮಲ ಸುರ್ಕಂದ್ರೆ, ಮಲ ಅಂದ್ರೆ ಹೊಲಸು, ಸೆಂಡಾಸ್ ಅಂತಿರಲ್ಲ, ಟಾಯ್ಲೆಟ್ ಅಂತಿರಲ್ಲ, ಟಾಯ್ಲೆಟ್ ಮೈ ಮೇಲೆ ಸುರ್ಕೊಂಡು ಹೋರಾಟ ಮಾಡಿದ್ದಾರೆ ನಮ್ಮ ಸಮಾಜದವ್ರು. ಗೊತ್ತಾ ಇದ್ರ ನೋವು? ಯಾರಿಗಾದ್ರೂ ಗೊತ್ತಾ? ಯಾರಿಗಾದ್ರೂ ಗೊತ್ತಿದೆಯಾ? ಗೊತ್ತಿಲ್ಲ. ಯಾಕಂದ್ರೆ ಅವರಿಗೆ ಹಸಿವಿನ ಬೆಲೆ ಗೊತ್ತಿಲ್ಲ, ಅವಮಾನದ ಬೆಲೆ ಗೊತ್ತಿಲ್ಲ, ದಬ್ಬಾಳಿಕೆಯ ಬೆಲೆ ಗೊತ್ತಿಲ್ಲ, ಅಸಮಾನತೆಯ ಬೆಲೆ ಗೊತ್ತಿಲ್ಲ. ಅವರಿಗೆ ನೋವಿನ ಮರ್ಮದ ಬೆಲೆ ಗೊತ್ತಿಲ್ಲ. ಅವರಿಗೆ ನೋವಿನ ಮರ್ಮದ ಬೆಲೆ ಗೊತ್ತಿಲ್ಲ ಅವರಿಗೆ. ಯಾಕೆಂದ್ರೆ ನೊಂದವರ ನೋವು ನೋಯದವರತ್ತ ಬಲ್ಲರು ಅಂತ ಶರಣರು ಹೇಳ್ತಾರೆ. ಅವ್ರಿಗೆ ನೋವೇ ಗೊತ್ತಿಲ್ಲ ಅಂದ್ಮೇಲೆ ಹೇಗೆ ಗೊತ್ತಾಗಬೇಕು ಮತ್ತೊಬ್ರು ನೋವು? ಬೇರೆಯವ್ರ ಕಣ್ಣಾಗೆ ಬೆಳ್ಳಿಟ್ಟಿದಾಗ ನೋವಾಗುತ್ತೆ ಅಂತ ಅವ್ರಿಗೆ ಗೊತ್ತಿದ್ದಿದ್ರೆ ಬೇರೆ ಕಣ್ಣಾಗೆ ಬೆಳ್ಳಿಟ್ಟಿರ್ಲಿಲ್ಲ. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ನಾವೆಲ್ಲ ಸೊಸೈಟಿ ಅಕ್ಕಿಗೆ ದಿನ ಕಾದ್ಕೊಂಡು ನಿಂತ್ಕೊಡ್ಬೇಕು ಅನ್ನೋದು ಅವ್ರ ಉದ್ದೇಶ, ರಾಜಕಾರಣಿಗಳ ಉದ್ದೇಶ. ಸೊಸೈಟಿ ಅಕ್ಕಿ ಸೊಸೈಟಿ ಬಾಗಿಲನ್ನ ಕಾದ್ಕೊಂಡು ನಿಂತ್ಕೋಬೇಕು. ಒಲೆ ಮಾದಿಗರು, ಈ ಶೋಷಿತ ವರ್ಗದವರು ಸೊಸೈಟಿ ಬಾಗಿಲನ್ನ, ಈ ಉಳುಕಕ್ಕಿನ ಸೊಸೈಟಿ ಅಕ್ಕಿನ ಕಾದ್ಕೊಂಡಿರ್ಬೇಕು ಅನ್ನೋಂಥದ್ದು ರಾಜಕಾರಣಿಗಳ ಹುನ್ನಾರ ಆಗಿದೆ. ಯಾವುದೇ ಪಕ್ಷ ಇರಲಿ, ಅವರೆಲ್ಲರ ಹುನ್ನಾರ ಏನಪ್ಪಾ ಅಂತಂದ್ರೆ, ಈ ಕೆಳವರ್ಗದವರು ಮೇಲ್ ಬರಬಾರದು, ಮೀಸಲಾತಿ ಕೊಟ್ಬಿಟ್ರೆ ಮೇಲ್ ಹೋಗ್ಬಿಡ್ತಾರೆ ಅಂತ. 30 ವರ್ಷಗಳ ಕಾಲ ಮೀಸಲಾತಿ ಹೋರಾಟ ಮಾಡಿರಿ. 10% ಯಾರು ಕೇಳ್ಕೊಟ್ರಿ ನೀವು? 10%ಗೆ ಯಾವ ಕಾನೂನು ಜೋಡಿಸಿದ್ರಿ ನೀವು? 10%ಗೆ ಯಾರ ಅಪ್ಪಂದಂತ ಕೇಳ್ಕೊಟ್ರಿ ನೀವು? 30 ವರ್ಷ ಹೋರಾಟ ಮಾಡ್ಬೇಕಾ ನಾವು? 30 ವರ್ಷಗಳ ಕಾಲ ಹೋರಾಟ ಮಾಡ್ಬೇಕಾ? 10% ಯಾರ ಅಪ್ಪಂದಂತ ಕೊಟ್ರಿ ನೀವು? ಯಾವ ಕೋರ್ಟಿಗೆ ಹಾಕಿದ್ರಿ? ಯಾವ ಕಾನೂನು ಹೇಳಿದ್ ನಿಮಗೆ 10% ಕೊಡೋದಕ್ಕೆ? 10% ಕೊಟ್ರಲ್ಲ. 30 ವರ್ಷಗಳ ಕಾಲ ನಮ್ಮ ಹಕ್ಕನ್ನ ನಾವು ಕೇಳಿದ್ರೆ ಮೀನಾಮೇಷ ಎಣಿಸ್ತೀರಾ? ಮೀನಾಮೇಷ ಎಣಿಸ್ತಿದ್ದೀರಾ? ಯಾಕೆ? ಈ ಸಮಾಜ ಬಾಯಿಸುತ್ತಿದೆ ಅಂತನಾ? ಲಾಠಿ ಚಾರ್ಜ್ ಮಾಡಿದ್ರೆ ಲಾಠಿ ಚಾರ್ಜ್ ಮಾಡಿಸ್ಕೊಳ್ತಾರೆ, ಜೈಲಿಗೆ ಹಾಕಿದ್ರೆ ಜೈಲಿಗೆ ಹಾಕಿಸ್ಕೊಳ್ತಾರೆ, ಬೂಟ ಹಾಕಿದ್ರೆ ಬೂಟ ಹಾಕಿಸ್ಕೊಂತಾರೆ ಅಂತನಾ? ತಿರುಗಿ ಬಿದ್ರೆ ಕಷ್ಟ ಆಗುತ್ತೆ. ಎಲ್ಲಾ ಸರ್ಕಾರಗಳಿಗೆ ಎಚ್ಚರಿಕೆದು, ತಿರುಗಿ ಬಿದ್ರೆ ಕಷ್ಟ ಆಗುತ್ತೆ. ತಿರುಗಿ ಬೀಳಂಗ್ ಮಾಡಬೇಡಿ. ಸಹನೆಗೊಂದು ಮಿತಿ ಇರುತ್ತೆ. ಸಹನೆ ಕಟ್ಟೆ ಹೊಡಿತಂದ್ರೆ ಯಾವ ಸರ್ಕಾರಗಳು ಉಳಿಯಲ್ಲ. ಅದು ಕಾಂಗ್ರೆಸ್ ಇರ್ಬೋದು, ಅದು ಬಿಜೆಪಿ ಇರ್ಬೋದು, ಯಾವ ಸರ್ಕಾರನೂ ಉಳಿಯಲ್ಲ. ನೀವ್ ಹೇಳ್ದಂಗೆ, ನೀವು ಕೇಳ್ದಂಗೆ ಕೇಳ್ಕೊಂಡು 30 ವರ್ಷ ಬಂದೀವಿ ನಾವು. ನೀವು ಆಡ್ದಂಗೆ ಕುಣಿಸ್ದಂಗೆ ಕುಣ್ಕೊಂಬಂದೀವಿ 30 ವರ್ಷ. ಮತ್ತೆ ಅದನ್ನೇ ಮಾಡ್ತಿದ್ದೀರಾ ನೀವು? ಮತ್ತೆ ಅದೇ ರೀತಿ ಮಾಡ್ತಾ ಇದ್ದೀರಾ? ಯಾಕೆ? ಇಲ್ಲಿ ಯಾರು ಗಂಡಸರಿಲ್ಲ ಅಂತ ತಿಳ್ಕೊಂಡಿರಾ? ಇಲ್ಲೆಲ್ಲ ಬಳೆ ಕೊಟ್ಕೊಂಡಾರ ಅಂತ ತಿಳ್ಕೊಂಡಿರಾ ನೀವು? ನಮ್ಮ ಸಮಾಜದಲ್ಲೂ ಗಂಡಸರಿದಾರ್ರಿ ಹೋರಾಟಕ್ಕೆ. 3% ಇರೋರಿಗೆ 10% ಕೊಡ್ತೀರಿ ಅಂತಂದ್ರೆ ಕೇಳ್ದೆ ಯಾವ ಕೋರ್ಟ್ ಇಲ್ಲ, ಯಾವ ಸಂವಿಧಾನ ಇಲ್ಲ, ಯಾವ ಸುಪ್ರೀಂ ಕೋರ್ಟ್ ಇಲ್ಲ, ಯಾವ ಹೈಕೋರ್ಟ್ ಇಲ್ಲ. ಇವತ್ತಾದ್ರೆ ಬೆಳಿಗ್ಗೆ ಆರ್ಡ್ರು. 30 ವರ್ಷದಿಂದ ಹೋರಾಟ ಮಾಡಿದ್ರು ಕ್ಯಾರೇನಾಗಿಲ್ಲ. ಸಿದ್ದರಾಮಯ್ಯ ಈಗೊಂದು ಹೇಳ್ತಾರೆ, ಇನ್ನೊಂದು ಗಳಿಕೆ ಒಂದು ಹೇಳ್ತಾರೆ, ಈಗೊಂದು ಹೇಳ್ತಾರೆ, ಇನ್ನೊಂದು ಗಳಿಕೆ ಒಂದು ಹೇಳ್ತಾರೆ. ಹಿಂಗೆ ಹೇಳ್ಕೊಂಡ ಎಲ್ಲ ಸರ್ಕಾರಗಳು ನಮಗೆ ಮೋಸ ಮಾಡ್ತಲೇ ಬಂದಿದ್ದಾವೆ. ಯಾಕೆ? ಈ ಸಮಾಜ ತಿರುಗಿ ಬೀಳಲ್ಲ ಅಂತನ? ಒಂದು ಸಾರಿ ಊಹೆ ಮಾಡ್ಕೊಳ್ಳಿ, 80-70 ಲಕ್ಷ 1.25 ಕೋಟಿ SC ಇರೋಂಥ ಜನ
ಒಂದು ಸರಿ ತಿರುಗಿ ಬಿದ್ರೆ ಸರ್ಕಾರದ ಕಥೆ ಏನಾಗುತ್ತೆ ಅಂತ. ಸರ್ಕಾರ ಯಾವ ಸ್ಥಿತಿಗೆ ಹೋಗ್ಬೋದು, ಯಾವುದೇ ಸರ್ಕಾರಗಳು ಅಂತ. ಈ ಸಮುದಾಯ ತಿರುಗಿ ಬಿದ್ರೆ, ಕಲ್ಲು ಕೋಲು ದೊಣ್ಣೆ ಇವನ್ನ ಹಿಡ್ಕೊಂಡು ತಿರುಗಿ ಬಿದ್ರೆ ಈ ಸರ್ಕಾರ ಸ್ಥಿತಿಗಳು ಏನಾಗ್ಬೋದು ಅಂತ. ಆ ಸ್ಥಿತಿಗೆ ನಮ್ಮ ಸಮಾಜ ಹೋಗ್ಲಿಲ್ಲ. ಶಾಂತಿಯುತವಾಗಿ ಹೋರಾಟ ಮಾಡ್ಕೊಂಡ್ ಬಂದ್ವು ನಮ್ಮ ಸಮಾಜ. ಅವ್ರವ್ರೇ ತಲೆ ಬಳಸ್ಕೊಂಡು ನಿಂತ್ಕೊಂಡ್ರು, ಅವ್ರವ್ರೇ ಮೊಲ ಹಾಕೊಂಡು ನಿಂತ್ಕೊಂಡ್ರು, ಅವ್ರವ್ರೇ ಪಾದಯಾತ್ರೆ ಮಾಡ್ಕೊಂಡ್ ಬಂದ್ರು, ಸೈಕಲ್ ಜಾತ ಬೀದರಿಂದ ಬಸವ ಕಲ್ಯಾಣದವರೆಗೂ ನಡ್ಕೊಂಡ್ ಬಂದ್ರು. ಯಾಕೆ? ಮತ್ತೊಬ್ಬರಿಗೆ ನೋವು ಕೊಡಬಾರ್ದು ಅಂತ, ಮತ್ತೊಬ್ಬರಿಗೆ ನೋವು ಕೊಡಬಾರ್ದು, ಮತ್ತೊಬ್ಬರಿಗೆ ನೋವನ್ನ ಉಣಿಸಬಾರ್ದು ಅಂತ. ಯಾವ ಉದ್ದೇಶಕ್ಕೆ? ನಾವು ಶಾಂತಿ ಪ್ರಿಯರು, ಅಂಬೇಡ್ಕರ್ವಾದಿಗಳಾಗಿರೋದ್ರಿಂದ, ಕಾನೂನನ್ನು ಗೌರವಿಸೋದ್ರಿಂದ. ಕಾನೂನು ನಮ್ಮ ತಂದೆ ತಾಯಿ ಇದ್ದಂಗೆ, ಅದನ್ನ ಗೌರವಿಸೋದ್ರಿಂದ ನಾವು ಇಲ್ಲವರೆಗೂ ಹೋರಾಟವನ್ನ ಶಾಂತಿಯುತವಾಗಿ ಮಾಡಿಕೊಂಡ್ ಬಂದಿದ್ವಿ. ಇದು ಕ್ರಾಂತಿಯುತವಾಗಿ ಆಗ್ಬೇಕಂತಂದ್ರೆ ಅದೇನು ಬಹಳ ದೂರ ಇರಲ್ಲ, ಬಹಳ ದೂರ ಇರಲ್ಲ. ಅದಕ್ಕೆ ನಮ್ಮ ಸಮಾಜ ಸಿದ್ಧ ಇದ್ರಿಲ್ಲ, ಸಿದ್ಧ ಇದೀರಿ. ಅದನ್ನ ನೀವು ಸರ್ಕಾರಕ್ಕೆ ಕೇಳಬೇಕು. ಕ್ರಾಂತಿಯ ಕಹಳೆ ಊದೋದಕ್ಕೂ ಮುನ್ನ ಶಾಂತಿಯುತವಾಗಿ ಇದು ನಿರ್ಧರಿಸ್ರಿ ಅಂತ. ಇದು 30 ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡ್ ಬಂದರ ಫಲ ಅಂತಂದು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಹೇಳಿದ್ರು. ನೀವು ಮೀನಾಮೇಷ ಎಣಿಸ್ತೀರಿ ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದ ತಿರುಗಿ ದಿವಸನೇ ಆದೇಶ ಮಾಡಬೇಕಾಗಿತ್ತು. ನಮ್ಮ ಸಮಾಜ ಸುಪ್ರೀಂ ಕೋರ್ಟ್ ಹೇಳಿ ತಿರುಗಿ ದಿವಸನೇ ಇಡೀ ಕರ್ನಾಟಕದ ಜನತೆ ವಿಧಾನಸೌಧನ ಮುತ್ತಿಗೆ ಹಾಕ್ಬೇಕಾಗಿತ್ತು. ತಪ್ಪು ಮಾಡಿದ್ವಿ ನಾವೆಲ್ಲ, ನಮ್ಮ ಲೀಡರ್ಗಳು ತಪ್ಪು. ಹಾಗಾಗಿ ನಮ್ಮ ಸಮಾಜ ಇವತ್ತು ಇಲ್ಲಿ ಬಂದು ಆಗಲಲ್ಲ, ಈ ವಿಧಾನಸೌಧ ಮುಂದೆ, ಸುವರ್ಣಸೌಧ ಮುಂದೆ ಹೋರಾಟ ಮಾಡೋ ಪರಿಸ್ಥಿತಿ ನಮಗೆ ಬಂದಿದೆ. 8 ಜನ ಬೆಳಗ್ಗೆ ಸತ್ರು, ಮತ್ತಿಂದೆಷ್ಟು ಜನ ಸಾಯ್ಬೇಕ್ರಿ? ಮತ್ತೆಷ್ಟು ಜನ ಹೊಡಿಸ್ಕೋಬೇಕು ಲಾಠಿಯಲ್ಲಿ? ಮತ್ತೆಷ್ಟು ಜನ ಬೂಟಲ್ಲಿ ಹೊಡಿಸ್ಕೋಬೇಕು? ಯಾಕೆ ತಿರುಗಿ ಬೀಳಲ್ಲ ಅಂತನಾ? ಯಾರು ಮೀಸಲಾತಿಗೆ ಹೋರಾಟ ಮಾಡ್ತಾರೋ ಅವ್ರಿಗೆಲ್ಲ ಲಾಠಿ ರುಚಿ ತೋರಿಸ್ತೀರಾ ನೀವು? ಹಾಗಾದ್ರೆ ನಿಮಗೆ ಲಾಠಿ ಒಂದೇ ಗೊತ್ತಿರೋದು, ಇನ್ನೇನು ಗೊತ್ತಿಲ್ವಾ? ಯಾರನ್ನ ಮಾತಾಡಿ ಅವ್ರ ವಿರುದ್ಧ ಕಾನೂನು ಪ್ರಕಾರ ಕೈಗೊಳ್ಳೋದು, ಇಲ್ಲ ಅವ್ರ ಮೇಲೆ ವಿರುದ್ಧವಾಗಿ FIR ಹಾಕ್ಸೋದು, ಬರೀ ಇಂಥವೇ ಮಾಡ್ತೀರಾ. ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಎಲ್ಲವೂ ಹಿಂದೆ ಮಾಡ್ಕೊಂಡ್ ಬಂದಿದ್ದಾವೆ. ಯಾಕೆ? ಮೀಸಲಾತಿ ನಮ್ಮ ಹಕ್ಕಲ್ವಾ? ಹಾಗಾದ್ರೆ ನಾವು ಉದ್ಧಾರ ಆಗೋದು ಬೇಡವಾ? ನಾವೆಲ್ಲ ಗೌಡ್ರ ಮನೆ ಕಸ ಹೊಡ್ಕೊಂಡಿರ್ಬೇಕಾ? ಅವ್ರ ಮನೆ ದನ ಕರುಗಳು ಕಾತ್ಕೊಂಡಿರ್ಬೇಕಾ? ಅವ್ರ ಮನೆ ಎತ್ತು ಕರುಗಳನ್ನ ಸಾಕೊಂಡಿರ್ಬೇಕು ನಾವು? ಹೇಳಿ. ಯಾಕೆ ನಾವಾರು ಡಾಕ್ಟರ್ ಆಗೋದು ಬೇಡ, ಇಂಜಿನಿಯರ್ ಆಗೋದು ಬೇಡ, ಮಿನಿಸ್ಟರ್ ಆಗೋದು ಬೇಡವಾ? ಸಂವಿಧಾನ ಏನಕ್ಕಾಗಿ ರಚನೆ ಮಾಡಿದ್ದು? ಕೆಳಗೆ ಬಿದ್ದವ್ರನ್ನ ಮೇಲ್ ಕೆತ್ತಕ್ಕೆ, ಕೆಳಗೆ ಬಿದ್ದವ್ರನ್ನ ಹಾಕಿ ತುಳಿಯಕ್ಕಲ್ಲ. ದಯಮಾಡಿ ಈ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಲಿಲ್ಲ ಅಂದ್ರೆ, ಮೀಸಲಾತಿಯನ್ನ ಆದೇಶ ಮಾಡಲಿಲ್ಲ ಅಂದ್ರೆ, ಜರೂರಾಗಿ ಜಾರಿಗೆ ತರಲಿಲ್ಲ ಅಂದ್ರೆ, ಇದು ಉಗ್ರ ರೂಪದ ಹೋರಾಟವಾಗಿ ಬಹಳ ದಿವಸವಿಲ್ಲ ಅದು ರೂಪಾಂತರ ಪಡೆಯೋದಕ್ಕೆ, ಆ ಕ್ರಾಂತಿಯುತ ಹೋರಾಟಕ್ಕೆ ಅವಕಾಶ ಕೊಡ್ದಂಗೆ ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನ ಜಾರಿಗೆ ತರಬೇಕಂತ ಹೇಳ್ತಾ, ಹಾಗೆ ಇನ್ನೊಂದು ಬಹುಮುಖ್ಯವಾದ ವಿಚಾರ, 1 ವೋಟ್ 1 ಎಲೆಕ್ಷನ್ ಅಂತ ಹೊರಟಾರೆ. 1 ಎಲೆಕ್ಷನ್, 1 ಸ್ಟೇಟ್ ಎಲೆಕ್ಷನ್ಗೆ ಪೊಲೀಸ್ ಜೋಡ್ಸಕ್ಕೆ ಒದ್ದಾಡ್ತಾರೆ. ಇಡೀ ದೇಶದ ಎಲೆಕ್ಷನ್ಗೆ ಭದ್ರತೆಯನ್ನು ಹೇಗೆ ಕೊಡ್ತಾರೆ? ಇದು ತುಂಬಾ ಅಪಾಯಕಾರಿ ಬೆಳವಣಿಗೆ. ಇದರ ಬಗ್ಗೆ ಸರಿಯಾಗಿ ಯೋಚನೆ ಮಾಡಿ ಸರ್ಕಾರ ನಿರ್ಧಾರ ಮಾಡ್ಬೇಕಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಕ್ಷಮಿಸೋಣ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.